ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಮಗುವಿನ ನಾರ್ಮಲ್ ವೆಯ್ಟ್ ಎಷ್ಟಿರಬೇಕು ಅಂದರೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನಾವೇ ಹೆಂಗೆ ಚೆಕ್ ಮಾಡ್ಕೊಳ್ಳೋದು, ಹಾಗೆಯೇ ಯಾವ್ಯಾವ ಮಂತಲ್ಲಿ ಅಂದರೆ 3 ಮಂತ್ಸ್ ಮತ್ತು 5 ಮಂತ್ಸ್, 7 ಮಂತು, 8 ಮಂತ್ಸು, ಹಾಗೆಯೇ ಫೈನಲ್ಲಾಗಿ ನಿಮ್ಮದು 9 ಮಂತ್ಸ್ ಆದಮೇಲೆ ಲಾಸ್ಟ್ ಫೈನಲ್ಲಾಗಿ ನಾರ್ಮಲ್ ವೆಯ್ಟ್ ಮಗುವಿಂದು ಎಷ್ಟಿರಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡಿಂಗ್ವರೆಗೂ ನೋಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದರಲ್ಲಿ ನಾನು ಮೊದಲನೇದಾಗಿ ಎಲ್ಲ ವಿಡಿಯೋದಲ್ಲೂ ನಾನು ಈ ಥರ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ನಿಮಗೆ ತೋರಿಸಿದಾಗ ಎಲ್ಲ ವಿಡಿಯೋದಲ್ಲೂ ನಾನು ನಿಮಗೆ ಇದನ್ನು ಹೇಳ್ತೀನಿ. ಯಾಕಂದರೆ ಈ ವಿಡಿಯೋನ ಹೊಸದಾಗಿ ಯಾರಾದರೂ ನೋಡೋರು ಇರ್ತಾರೆ ಅಲ್ವಾ, ಸೊ ಹಾಗಾಗಿ ಹೇಳ್ತೀನಿ. ಫ್ರೆಂಡ್ಸ್, ನೀವು ಫಸ್ಟು ಏನು ಮಾಡಬೇಕು ಅಂತಂದರೆ ನಮಗೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ಅವರು ಅಂದರೆ ಲ್ಯಾಬಲ್ಲಿ ಕೊಟ್ಟಿದ ತಕ್ಷಣವೇ ನೀವು ನೇಮ್ ಆಗಿರಬಹುದು, ಇದು ನಮ್ಮದೇನಾ ರಿಪೋರ್ಟು ಸ್ಕ್ಯಾನಿಂಗ್ ರಿಪೋರ್ಟ್ಸು ಅಂತ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ನಿಮಗೆ ಇಲ್ಲೇ ಮೆನ್ಷನ್ ಮಾಡಿರ್ತಾರೆ, ನಮ್ಮದು ನೇಮ್ ಕೊಟ್ಟಿರ್ತಾರೆ, ಹಾಗೆಯೇ ಇನ್ಶಿಲ್ ಕೂಡ ಕೊಟ್ಟಿರ್ತಾರೆ. ಇನ್ಶಿಲ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಈಗ ನನ್ನ ಹೆಸರು ನಂದಿನಿ ಅಲ್ವಾ, ಸೊ ನಂದಿನಿ ಅನ್ನೋರೇ ಇನ್ನೊಬ್ರು ಯಾರಾದರೂ ಇರಬಹುದು ಅಲ್ವಾ, ಸೊ ಹಾಗಾಗಿ ನೀವು ಇನ್ಶಿಲ್ನ ಕೂಡ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ನೆಕ್ಸ್ಟು ನೇಮ್ ಎಲ್ಲ ಆದಮೇಲೆ ನಿಮ್ಮದು ಎಷ್ಟು ವರ್ಷ ನಿಮಗೆ ಅಂತ ಕೊಟ್ಟಿರ್ತಾರೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಒಬ್ಬೊಬ್ರಿಗೆ ಏನು ಮಾಡ್ತಾರೆ ಅಂತ ಅಂದರೆ ಅಡ್ರೆಸ್ ಎಲ್ಲ ಕೊಟ್ಟಿರ್ತಾರೆ. ನಂದಿಲ್ಲಿ ಅಡ್ರೆಸ್ಸಿನ ಅವರು ಮೆನ್ಷನ್ ಮಾಡಿಲ್ಲ. ಒಬ್ಬೊಬ್ಬರು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಒಂದೊಂದು ಥರ ಇರುತ್ತೆ, ಅಡ್ರೆಸ್ ಕೊಟ್ಟಿರ್ತಾರೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಹಾಗೆಯೇ ಡಾಕ್ಟ್ರು ನೇಮ್ ಕೂಡ ಕೊಟ್ಟಿರ್ತಾರೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮ್ಮದು LMPನೂ ಕೂಡ ಕೊಟ್ಟಿರ್ತಾರೆ, ಲಾಸ್ಟ್ ಮಂತ್ ಪೀರಿಯಡ್ ಅದನ್ನು ಕೂಡ ಯಾವಾಗ ಅಂತ ಕೊಟ್ಟಿರ್ತಾರೆ. ಆ್ಯಂಡ್ EDD ಡೇಟ್ ಕೂಡ ಕೊಟ್ಟಿರ್ತಾರೆ, ಅಂದರೆ ನಿಮ್ಮದು ಇದಾಗುತ್ತಲ್ಲ ಡೆಲಿವರಿ ಆಗುತ್ತಲ್ಲ ಆ ಡೇಟು ಕೂಡ ನಿಮಗೆ ಮೆನ್ಷನ್ ಮಾಡಿರ್ತಾರೆ. ಓಕೆನಾ. ಹಾಗೆಯೇ ನೀವು ಯಾವತ್ತು ಅಂದರೆ ಸ್ಕ್ಯಾನಿಂಗ್ನ ಮಾಡಿಸಿದ್ದು ಆ ಡೇಟ್ ಕೂಡ ಕೊಟ್ಟಿರ್ತಾರೆ. ಆ್ಯಂಡ್ ಇದು ಬಿಲ್ ನಂಬರು, ಪೇಷಂಟ್ ನಂಬರು ಆ್ಯಂಡ್ EDD ಬೈ ಸ್ಕ್ಯಾನು ಇದೆಲ್ಲ ಅವ್ರದ್ದು. ಓಕೆನಾ. ಸೊ ನೀವು ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೀವು ಮೇಯ್ನಾಗಿ ನಿಮ್ಮ ನೇಮು, ಹಾಗೆಯೇ ಡಾಕ್ಟ್ರ್ ನೇಮ್ ಏನಾರು ಕೊಟ್ಟಿದ್ರೆ ಡಾಕ್ಟ್ರ್ ನೇಮು, ಆ್ಯಂಡ್ ನಿಮ್ದೇನಾರು ಅಡ್ರೆಸ್ ಇದ್ದರೆ ಅಡ್ರೆಸ್ಸು ಅದನ್ನು ನೀವು ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಿಮ್ಮದು ಮಿಸ್ಪ್ಲೇಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ. ಅವರು ಕೂಡ ಒಂದು ಸಲ ಲ್ಯಾಬಲ್ಲಿ ಚೆಕ್ ಮಾಡಿಬಿಟ್ಟು ನಿಮ್ಮದೇನ ಅಂತ ಕೊಟ್ಟಿದ್ರು ಕೂಡ ನೀವು ಕೂಡ ಒಂದು ಸಲ ಚೆಕ್ ಮಾಡ್ಕೊಳ್ಳೋದು ಬೆಟರ್ ಅಂತ ನಾನು ಹೇಳ್ತೀನಿ. ಓಕೆನಾ. ಯಾಕಂದರೆ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟು ಬೇರೆಯವ್ರಿಗೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ, ಅವ್ರದ್ದು ನಿಮಗೆ ಬರೋ ಚಾನ್ಸಸ್ ಕೂಡ ಇರುತ್ತೆ ಅಲ್ವಾ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಫಸ್ಟು ಅವರು ಸ್ಕ್ಯಾನಿಂಗ್ ರಿಪೋರ್ಟ್ನ ಕೊಟ್ಟಿದ ತಕ್ಷಣವೇ ಇದು ನಮ್ಮದು ಸ್ಕ್ಯಾನಿಂಗ್ ರಿಪೋರ್ಟ್ಸು ಅಂತ ಫಸ್ಟು ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆನಾ. ಓಕೆ, ಬನ್ನಿ ಇವಾಗ ನಾನು ಯಾವ್ಯಾವ ಮಂತಲ್ಲಿ ಬೇಬಿದು ನಾರ್ಮಲ್ ವೆಯ್ಟ್ ಎಷ್ಟಿರಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ನೋಡಿ, ಇದು ಬಂದು ನಂದು ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟು. ಇದನ್ನು ನಾನು 2/12/2021 ನಾನು ಇದನ್ನು ಮಾಡಿಸಿದ್ದು. ಓಕೆನಾ. ಆವಾಗ ನನಗೆ 6 ವೀಕ್ಸ್ 3 ಡೇಸ್ ಆಗಿತ್ತು. ಓಕೆನಾ. ಇದರಲ್ಲಿ ಅವರೇನು ಅಂದರೆ ಸ್ಟಾರ್ಟಿಂಗಲ್ಲಿ ಪಾಪುದು ವೆಯ್ಟ್ ಏನೂ ಇರೋದಿಲ್ಲ. ಓಕೆನಾ. ಜಸ್ಟ್ ನಿಮಗೆ ಒಂದು ಪಾಪು ಒಂದು ಚಿಕ್ಕದಾಗಿ ಒಂದು ಫಾರ್ಮ್ ಆಗೋ ರೀತಿ ಇರುತ್ತೆ ಅಷ್ಟೇ. ಬೇಬಿ ಇದೆಯಾ, ಹಾರ್ಟ್ ಬೀಟ್ ಬಂದಿದೆಯಾ, ಇದನ್ನು ಮಾತ್ರ ನಿಮಗೆ ಅವರು ಚೆಕ್ ಮಾಡ್ತಾರೆ ಅಷ್ಟೇ. ಸೊ ಹಾಗಾಗಿ ಇದು ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನಿಮಗೆ ಏನೂ ಇರೋದಿಲ್ಲ. ಓಕೆನಾ. ಇನ್ನು ನೆಕ್ಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನೋಡಿ, ಇಲ್ಲಿ ನಾನು 17/1/2022 ನಾನು ಇದನ್ನು ಮಾಡಿಸಿದ್ದು. ಓಕೆನಾ. ಆವಾಗ ನನಗೆ ಇದರಲ್ಲಿ 3 ಮಂತ್ಸ್ ಆಗಿತ್ತು. ಓಕೆನಾ. 3 ಮಂತ್ಸಲ್ಲಿ ನನ್ನ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಅವರು ಏನು ಕೂಡ ಮೆನ್ಷನ್ ಮಾಡಿಲ್ಲ. ಓಕೆನಾ. ನೋಡಿ, ಇಲ್ಲಿ 13 ವೀಕ್ಸ್ 5 ಡೇಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು 13 ವೀಕ್ಸ್ ಇಲ್ಲ 14 ವೀಕ್ಸಲ್ಲಿ ನಿಮಗೆ ಇದನ್ನು ಸ್ಕ್ಯಾನಿಂಗ್ನ ಮಾಡಿಸ್ತಾರೆ. ಈ ಸ್ಕ್ಯಾನಿಂಗ್ ಬಂದು NT ಸ್ಕ್ಯಾನ್ ಅಂತ ಹೇಳ್ತಾರೆ. ಓಕೆನಾ. ಸೊ ಹಾಗಾಗಿ ನನಗೆ ಇದರಲ್ಲಿ ಪಾಪುದು ವೆಯ್ಟು ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ಓಕೆನಾ. ಆದರೆ ನಾನು ನಿಮಗೆ ಹೇಳ್ತೀನಿ ಇದರಲ್ಲಿ ಪಾಪುದು ಎಷ್ಟು ಇರಬೇಕು ನಿಮಗೆ ನಾರ್ಮಲ್ ವೆಯ್ಟ್ ಅಂತ ಹೇಳ್ತೀನಿ. ಓಕೆನಾ. ನೀವೇನಾದರೂ ಇಲ್ಲಿ 13 ವೀಕ್ಸ್ ಏನಾದರೂ ಇದ್ದರೆ, ಓಕೆನಾ, 13 ವೀಕ್ಸ್ ಇದ್ದರೆ ನಿಮಗೆ ಮಗುವಿಂದು ವೆಯ್ಟ್ ಬಂದು 73 ಗ್ರಾಮ್ಸ್ ಇರಬೇಕು. ಓಕೆನಾ. ನೀವೇನಾದರೂ 13 ವೀಕ್ಸಲ್ಲಿ ನೀವು ಸ್ಕ್ಯಾನಿಂಗ್ ಮಾಡಿಸಿದ್ರೆ ಅಕಸ್ಮಾತ್ ಒಂದೊಂದು ಕಡೆ ಮೆನ್ಷನ್ ಮಾಡಿರ್ತಾರೆ 3 ಮಂತ್ಸ್ದು ಬೇಬಿದು ಎಷ್ಟಿದೆ ವೆಯ್ಟ್ ಅಂತ, ಒಂದೊಂದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆಲ್ಮೋಸ್ಟು ಎಷ್ಟೊಂದು ಇದರಲ್ಲಿ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಮೆನ್ಷನ್ ಮಾಡೋದಿಲ್ಲ, ಒಬ್ಬೊಬ್ಬರು ಮೆನ್ಷನ್ ಮಾಡಿರ್ತಾರೆ. ಓಕೆನಾ. ಅಕಸ್ಮಾತ್ ನೀವು 14 ವೀಕ್ಸಲ್ಲಿ ಏನಾದರೂ ಮಾಡಿಸಿದರೆ ಸ್ಕ್ಯಾನಿಂಗ್ನ ಮಗುವಿಂದು ವೆಯ್ಟ್ ಬಂದು 93 ಗ್ರಾಮ್ಸ್ ಇರಬೇಕು ಅಷ್ಟೇ. ಓಕೆನಾ. ಇದನ್ನು ನೀವು ಮೇಯ್ನಾಗಿ ಚೆಕ್ ಮಾಡ್ಕೊಳ್ಳಿ. 13 ವೀಕ್ಸಲ್ಲಿ 73 ಗ್ರಾಮ್ಸ್ ಇರಬೇಕು ಆ್ಯಂಡ್ 14 ವೀಕ್ಸಲ್ಲಿ 93 ಗ್ರಾಮ್ಸ್ ಇರಬೇಕು. ಓಕೆನಾ.
ನಾನು ಎಷ್ಟೊಂದು ವಿಡಿಯೋಗಳಲ್ಲಿ ಫ್ರೆಂಡ್ಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ದಿರೋರು ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ನಾನು FHR ಎಷ್ಟಿದೆ ಮಗುವಿಂದು ಆ್ಯಂಡ್ ಎಷ್ಟು ವೀಕಲ್ಲಿ ಮಗುವಿಂದು ವೆಯ್ಟ್ ಇತ್ತು ಅದನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎಷ್ಟೊಂದು ವಿಡಿಯೋಗಳನ್ನ ಹಾಕಿದ್ದೀನಿ. ಹಾಗೆಯೇ NT ಸ್ಕ್ಯಾನ್ನ ನಾವೇನಕ್ಕೆ ಮಾಡಿಸ್ಬೇಕು, ಅದರಲ್ಲಿ ನ್ಯೂಕಲ್ ಟ್ರಾನ್ಸ್ಯುಲೆನ್ಸಿ ನಾರ್ಮಲ್ ವೆಯ್ಟ್ ಎಷ್ಟಿರಬೇಕು, ಹಾಗೆಯೇ ಗ್ರೋತ್ ಸ್ಕ್ಯಾನಿಂಗ್ ಅದು ಕೂಡ ನಾನು ಹಾಕಿದ್ದೀನಿ. ಎಲ್ಲ ರಿಪೋರ್ಟ್ಸ್ ನಾನು ಶೇರ್ ಮಾಡಿದ್ದೀನಿ. ಅಕಸ್ಮಾತ್ ನೋಡದೇ ಇರೋರು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಸು ನಾನು ಏನೇನು ಹಾಕಿದ್ದೀನಿ ಅಂತ ಅದನ್ನು ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್. ಸೊ ಹಾಗಾಗಿ 3 ಮಂತ್ಸಲ್ಲಿ ಕೂಡ ನನಗಿಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ನಿಮ್ಗೇನಾದ್ರು ಮೆನ್ಷನ್ ಮಾಡಿದರೆ ನೀವು ಈ ಥರ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ನಾರ್ಮಲ್ ವೆಯ್ಟ್ ಮಗುವಿಂದು ಇಷ್ಟು ಇರಬೇಕು. ಇನ್ನು ನಂದು 5th ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇದು. ಓಕೆನಾ. 11/3/2022ನಲ್ಲಿ ನಾನು ಇದನ್ನು ಮಾಡಿಸಿರೋದು. ಅದು ಬಂದು ಅನಾಮಲಿ ಸ್ಕ್ಯಾನು. ಅಂದರೆ 5th ಮಂತ್ಸಿಗೆ ನಿಮಗೆ ಕಂಪ್ಲೀಟ್ ಆದಮೇಲೆ ಒಂದು ಸ್ಕ್ಯಾನಿಂಗ್ನ ಮಾಡಿಸ್ತಾರಲ್ವಾ, ಅದು ಬಂದು ಅನಾಮಲಿ ಸ್ಕ್ಯಾನು. ಇದರಲ್ಲಿ ನಿಮಗೆ ಪಾಪುದು ಫುಲ್ ಪಾರ್ಟ್ಸ್ ಎಲ್ಲನೂ ಕೂಡ ಚೆಕ್ ಮಾಡ್ತಾರೆ. ಓಕೆನಾ. ಹಾಗೆಯೇ ಇದರಲ್ಲಿ ನಿಮಗೆ ಪಾಪುದು ವೆಯ್ಟ್ ಕೂಡ ಕಂಪಲ್ಸರಿ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನಲ್ಲೂ ಕೂಡ ಮೆನ್ಷನ್ ಮಾಡಿರ್ತಾರೆ. ಓಕೆನಾ. ಸೊ ಹಾಗಾಗಿ ನನಗೆ ಇಲ್ಲಿ ನೋಡಿ ಅನಾಮಲಿ ಸ್ಕ್ಯಾನು 5th ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇದು 5th ಮಂತ್ದು. ಸೊ ಆವಾಗ ನನಗೆ 21 ವೀಕ್ಸ್ 2 ಡೇಸ್ ಆಗಿತ್ತು. ಓಕೆನಾ. ನಿಮಗೆ ಇಲ್ಲೂ ಕೂಡ ಲಾಸ್ಟಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ ನೋಡಿ, ಎಷ್ಟು ನಿಮಗೆ ಒಂದು ನಿಮಿಷ ತೋರಿಸ್ತೀನಿ ಎಷ್ಟು ವೀಕ್ ಆಗಿದೆ ಅಂತ. ನಿಮಗೆ ಸ್ಟಾರ್ಟಿಂಗಲ್ಲೂ ಮೆನ್ಷನ್ ಮಾಡಿರ್ತಾರೆ, ಹಾಗೆಯೇ ಎಂಡಿಂಗಲ್ಲೂ ಕೂಡ ಮೆನ್ಷನ್ ಮಾಡಿರ್ತಾರೆ. ಒಂದು ನಿಮಿಷ ತೋರಿಸ್ತೀನಿ. ನೋಡಿ, ಸಾರಿ, ಇಲ್ಲೇ ಇದೆ ನೋಡಿ, 21 ವೀಕ್ಸ್ 0 ಡೇಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಹಾಗಾಗಿ ನೀವು ನನಗೆ ಇಲ್ಲಿ 21 ವೀಕ್ಸ್ 2 ಡೇಸ್ ಆಗಿತ್ತು. ಓಕೆನಾ. ಇನ್ನು 21 ವೀಕ್ಸ್ ಮತ್ತು 23 ವೀಕ್ಸ್ ಒಳಗಡೆ ನಿಮಗೆ ಇದನ್ನು ಮಾಡಿಸ್ತಾರೆ. ಅಂದರೆ ಒಂದೊಂದು ಸಲ ಏನಾಗ್ಬಿಡುತ್ತೆ ಅಂತಂದರೆ ನಿಮಗೆ ಸ್ಕ್ಯಾನಿಂಗ್ ಈ ವೀಕಲ್ಲಿ ಮಾಡಿಸಿ, ಇಷ್ಟಕ್ಕೆ 5 ಮಂತ್ಸ್ ಈ ವೀಕಲ್ಲಿ ಮಾಡಿಸಿ ಅಂತ ಹೇಳಿರ್ತಾರೆ. ಬಟ್ ನಿಮಗೆ ಆ ದಿನ ನಿಮಗೆ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ಆಗದೇ ಇರಬಹುದು, ಏನಾದ್ರು ಒಂದು ಪ್ರಾಬ್ಲಮ್ ಆಗಿ ನಿಮಗೆ ಎಕ್ಸ್ಟೆಂಡ್ ಆಗ್ಬೋದು. ಓಕೆನಾ. ಆವಾಗ ನಿಮಗೆ 21 ವೀಕ್ಸ್, ನಾನಿಲ್ಲಿ ಮಾಡಿಸಿರೋದು 21 ವೀಕ್ಸಲ್ಲೇ ನಿಮಗೆ ಮಾಡಿಸೋದು ಸ್ಕ್ಯಾನಿಂಗ್ನ ಆಲ್ಮೋಸ್ಟು. ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗಿ ನಿಮ್ಗೆ ಏನಾರು ಮಾಡಿಸಿದ್ರು ಕೂಡ ನೀವು ಅದನ್ನು ಚೆಕ್ ಮಾಡ್ಕೋಬಹುದು. ಇಲ್ಲಿ 21 ವೀಕ್ಸಲ್ಲಿ ನಿಮಗೆ ಮಗುವಿಂದು ವೆಯ್ಟು ಎಷ್ಟಿರಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. 21 ವೀಕಲ್ಲಿ ಮಗುವಿಂದು ವೆಯ್ಟು 399 ಗ್ರಾಮ್ಸ್ ಇರಬೇಕು. ಓಕೆನಾ. ನೋಡಿ, 21 ವೀಕಲ್ಲಿ. ಇನ್ನು 23 ವೀಕ್ಸ್ ಏನಾದರೂ ನಿಮಗೆ ಇಲ್ಲಿ ಮೆನ್ಷನ್ ಮಾಡಿದರೆ ಅಕಸ್ಮಾತು ಮಗುವಿಂದು ವೆಯ್ಟ್ ಬಂದು 568 ಗ್ರಾಮ್ಸ್ ಇರಬೇಕು. ಇದು ನಾನು ಹೇಳ್ತಾ ಇರೋದು ಮಗುವಿಂದು ನಾರ್ಮಲ್ ವೆಯ್ಟು ಇಷ್ಟರೊಳಗಡೆ ನಿಮಗೆ ಇರಬೇಕು ಅಂತ. ಓಕೆನಾ. ಸೊ 21 ವೀಕ್ಸಲ್ಲಿ 399 ಗ್ರಾಮ್ಸ್ ಇರಬೇಕು. ಇನ್ನು 23 ವೀಕ್ಸಲ್ಲಿ 568 ಗ್ರಾಮ್ಸ್ ಇರಬೇಕು. ಓಕೆನಾ. ಸೊ ನನ್ನ ಮಗುವಿಂದು ವೆಯ್ಟ್ ಬಂದು ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಎಸ್ಟಿಮೇಟೆಡ್ ಫೆಟಲ್ ವೆಯ್ಟ್ 413 ಗ್ರಾಮ್ಸ್ ±60 ಗ್ರಾಮ್ಸ್ ಅಂತ ಇಲ್ಲಿ ನನಗೆ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಸೊ ಹಾಗಾಗಿ ನನ್ನ ಮಗುವಿಂದು ವೆಯ್ಟ್ ಬಂದು 21 ವೀಕ್ಸಲ್ಲಿ ನೋಡಿ, 21 ವೀಕ್ಸಲ್ಲಿ 399 ಗ್ರಾಮ್ಸ್ ಇರಬೇಕು ಅಲ್ವಾ. ಇಲ್ಲಿ 413 ಗ್ರಾಮ್ಸ್ ±60 ಗ್ರಾಮ್ಸ್ ಅಂತ ಹಾಕಿದ್ದಾರೆ. ಸೊ ನನ್ನ ಮಗುವಿಂದು ವೆಯ್ಟು ನಾರ್ಮಲ್ ಆಗಿ ಇತ್ತು, ಅಂದರೆ ಇದು 5 ಮಂತ್ಸಲ್ಲಿ. ಓಕೆನಾ. ನೋಡಿ, ಇದನ್ನು ನೀವು ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟಲ್ಲೂ ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಬಹುದು. ಡಾಕ್ಟ್ರು ಕೂಡ ನಿಮಗೆ ಹೇಳ್ತಾರೆ ಈ ಥರ, ಅಂದರೆ ಮಗುದು ನಾರ್ಮಲ್ ವೆಯ್ಟ್ ಇದೆಯಾ ಏನು ಅಂತ ಅವರು ಕೂಡ ನಿಮಗೆ ಹೇಳ್ತಾರೆ. ಅಕಸ್ಮಾತ್ ನೀವು ಡಾಕ್ಟ್ರನ್ನ ಮೀಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ಳಿ. ಓಕೆನಾ. ಇವತ್ತು ಸ್ಕ್ಯಾನಿಂಗ್ ಮಾಡಿಸ್ತೀರಾ, ನಾಳೆ ಡಾಕ್ಟ್ರಿಗೆ ತೋರಿಸ್ಬೇಕಾಗುತ್ತೆ. ಸೊ ನಿಮಗೂ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವಾ, ಮಗುವಿಂದು ವೆಯ್ಟ್ ಎಷ್ಟಿದೆಯಾ, ನಾರ್ಮಲ್ ಇದೆಯಾ, ಮಗು ಅಂದರೆ ಚೆನ್ನಾಗಿ ಬೆಳವಣಿಗೆ ಆಗಿದೆಯಾ, ಈ ಥರ ಎಲ್ಲ ನಿಮಗೆ ಅನಿಸುತ್ತಲ್ವಾ. ಸೊ ಹಾಗಾಗಿ ನಾನು ಡಾಕ್ಟ್ರಿಗೇನಾದರೂ ನೀವು ತೋರ್ಸೋಕ್ಕಿಂತ ಮುಂಚೆ ತೋರ್ಸೋದು ಲೇಟ್ ಏನಾದರೂ ಆದರೆ ಅಕಸ್ಮಾತು ನೀವು ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತಲ್ವಾ ಮಗುವಿಂದು ಬೆಳವಣಿಗೆ ಆಗಿದೆಯಾ ಇಲ್ವಾ ಅಂತ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ನೋಡಿ, 21 ವೀಕ್ಸಲ್ಲಿ 399 ಗ್ರಾಮ್ಸ್ ಇರಬೇಕು. ಓಕೆನಾ. ಇದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದು ಬಂದು ನಂದು 7 ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್. ಓಕೆನಾ. ಸೊ ನಾನು ಇಲ್ಲಿ ನೋಡಿ, ನಾನು ಇದರಲ್ಲಿ 19/5/2022ನಲ್ಲಿ ನಾನು ಮಾಡಿಸಿರೋದು ಇದನ್ನು ಸ್ಕ್ಯಾನಿಂಗ್ನ. ಸೊ ಆವಾಗ ನನಗೆ 31 ವೀಕ್ಸ್ 1 ಡೇ ಆಗಿತ್ತು. ಓಕೆನಾ.
ನೋಡಿ ಇಲ್ಲಿ 31 ವೀಕ್ಸ್ಗೆ ಎಷ್ಟಿರಬೇಕು ಅಂದರೆ ನಾರ್ಮಲ್ ವೆಯ್ಟು 31 ವೀಕ್ಸಿಗೆ ನಾರ್ಮಲ್ ವೆಯ್ಟು 1.8 kg ಒಳಗಡೆ ಇರಬೇಕು ನಾರ್ಮಲ್ ವೆಯ್ಟು. ಓಕೆನಾ, 31 ವೀಕ್ಸಿಗೆ. ಇದು 7 ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ಸು. ಸೊ ಇಲ್ಲಿ ನನ್ನ ಮಗನ ವೆಯ್ಟ್ ಬಂದು 1 kg 680 ಗ್ರಾಮ್ ±245 ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. 1 kg 680 ಗ್ರಾಮ್ ±245 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನನ್ನ ಮಗಂದು ವೆಯ್ಟ್ ಬಂದು ನಾರ್ಮಲ್ ಇದೆ. ಓಕೆನಾ, ಸೊ ಇಲ್ಲಿ 31 ವೀಕ್ಸಲ್ಲಿ 1.8 kg ಒಳಗಡೆ ಇರಬೇಕು. ಸೊ ನನ್ನ ಮಗಂದು 1 kg 680 ಗ್ರಾಮ್ ±245 ಗ್ರಾಮ್ಸ್ ಇದೆ. ಓಕೆನಾ, ಸೊ ನೀವು ಇದನ್ನು ಕೂಡ ಚೆಕ್ ಮಾಡ್ಕೊಳ್ಬಹುದು 7 ಮಂತದ್ದು. ಇನ್ನು ನಂದು ಇದು ಲಾಸ್ಟ್ ಫೈನಲ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್. ಓಕೆನಾ, ಇದನ್ನು ನನಗೆ ಮಾಡಿಸಿದ್ದು 35 ವೀಕ್ಸಲ್ಲಿ. ಇದಾದಮೇಲೆ ನನಗೆ ಯಾವುದೇ ರೀತಿ ಸ್ಕ್ಯಾನಿಂಗ್ನ ಮಾಡಲಿಲ್ಲ. ಯಾಕಂದರೆ ನಾನು 15 ಡೇಸ್ ಮುಂಚೆನೇ ನಾನು ಅಂದರೆ 9 ಮಂತ್ಸ್ ಕಂಪ್ಲೀಟ್ ಆಗೋವಷ್ಟರಲ್ಲಿ 15 ಡೇಸ್ ಮುಂಚೆನೇ ನಾನು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದು. ಸೊ ಹಾಗಾಗಿ ನನಗೆ ನೆಕ್ಸ್ಟ್ ಯಾವುದೇ ರೀತಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ಅವರು ನನಗೆ ಕೊಟ್ಟಿಲ್ಲ. ಓಕೆನಾ, ಸೊ ಹಾಗಾಗಿ ಇದು ನನ್ನ ಫೈನಲ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್. ಇದನ್ನು ನಾನು 18/6/2022ನಲ್ಲಿ ನಾನು ಮಾಡಿಸಿದ್ದು. ಆವಾಗ ನನಗೆ 35 ವೀಕ್ಸ್ 3 ಡೇಸ್ ಆಗಿತ್ತು. ಓಕೆನಾ, ಇನ್ನು 35 ವೀಕ್ಸಲ್ಲಿ ಮಗುವಿಂದು ವೆಯ್ಟ್ ಬಂದು 2.6 kg ಇರಬೇಕು. ಓಕೆನಾ, 35 ವೀಕ್ಸಲ್ಲಿ. ಇನ್ನು ನನ್ನ ಮಗಂದು 35 ವೀಕ್ಸಲ್ಲಿ ನೋಡಿ 2 kg 432 ಗ್ರಾಮ್ಸ್ ±355 ಗ್ರಾಮ್ಸ್ ಅಂತ ಇದೆ. ಓಕೆನಾ, ನೋಡ್ತಾ ಇರ್ಬೋದು ನೀವು. ಸೊ ನನ್ನ ಮಗಂದು ವೆಯ್ಟು ಇದರಲ್ಲೂ ಕೂಡ ನಾರ್ಮಲಾಗಿ ಇತ್ತು. ಓಕೆನಾ, 2.6 kg ಒಳಗಡೆ ಇರಬೇಕಾಗುತ್ತೆ. ಸೊ ಹಾಗಾಗಿ ನನ್ನ ಮಗಂದು 2.4 kg ±355 ಗ್ರಾಮ್ಸ್ ಇದೆ. ಓಕೆನಾ, ಸೊ ಹಾಗಾಗಿ ಇದರಲ್ಲೂ ಕೂಡ ನನ್ನ ಮಗಂದು ವೆಯ್ಟು ನಾರ್ಮಲ್ ಇತ್ತು. ನೆಕ್ಸ್ಟು ನಿಮಗೆ ಇನ್ನೊಂದು ಹೇಳ್ತೀನಿ, ನಿಮ್ಮದು ಫೈನಲಾಗಿ ಮಗುವಿಂದು ವೆಯ್ಟ್ ಎಷ್ಟಿರಬೇಕು ನಿಮ್ಮದು ಲಾಸ್ಟು ಅಂತ ಅಂದರೆ 40 ವೀಕ್ಸ್ ಕಂಪ್ಲೀಟ್ ಆಗೋವಷ್ಟರಲ್ಲಿ ನಿಮ್ಮ ಮಗುವಿಂದು ವೆಯ್ಟ್ ಬಂದು ನೋಡಿ 40 ವೀಕ್ಸ್ ಒಳಗಡೆ ನಿಮ್ಮ ಮಗುವಿಂದು ವೆಯ್ಟ್ ಬಂದು 3.8 kg ಇರಬೇಕು, ಒಳಗಡೆ ಇರಬೇಕು. ಓಕೆನಾ, ಇದು ಬಂದು ನಾರ್ಮಲ್ ವೆಯ್ಟು. ಇನ್ನು 4 kg ಅದೆಲ್ಲ ಆಗಿಬಿಟ್ರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಅಂದರೆ ಮಗುವಿಂದು ವೆಯ್ಟು ಜಾಸ್ತಿ ಕೂಡ ಆಗಬಾರ್ದು ಅಂತ ಹೇಳ್ತಾರಲ್ವಾ, ಅಂದರೆ ನಾರ್ಮಲ್ ಡೆಲಿವರಿಗೆಲ್ಲ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ 40 ವೀಕ್ಸಲ್ಲಿ ನಿಮ್ಮ ಮಗುವಿಂದು ನಾರ್ಮಲ್ ವೆಯ್ಟ್ ಬಂದು 3.8 kg ಇರಬೇಕು. ನನ್ನ ಮಗುವಿಂದು ಅಷ್ಟೇ, ನಂದು ಡೆಲಿವರಿ ಆಗೋವಷ್ಟರಲ್ಲಿ ಅಂದರೆ ನನಗೆ ಡೆಲಿವರಿ ಆಗಿದ್ದು 4/7/2022ನಲ್ಲಿ ನನಗೆ ಡೆಲಿವರಿ ಆಗಿದ್ದು. ಆವಾಗ ನನ್ನ ಮಗುವಿಂದು ವೆಯ್ಟ್ ಬಂದು 3.8 kg ಇತ್ತು. ಓಕೆನಾ ನೋಡಿ, ಸೊ ನಿಮ್ಮದು ಫೈನಲಾಗಿ ನಿಮ್ಮ ಮಗುವಿನ ವೆಯ್ಟ್ ಬಂದು ನಿಮ್ಮದು 9 ಮಂತ್ಸ್ ಕಂಪ್ಲೀಟ್ ಆಗೋವಷ್ಟರಲ್ಲಿ 3.8 kg ಒಳಗಡೆ ಇದ್ದರೆ ನಾರ್ಮಲ್ ಅಂತ. ಓಕೆನಾ, ಸೊ ನಿಮಗೆ ಈ ವಿಡಿಯೋ ಇದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತಲೂ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.